ನೀನಿಲ್ಲಿ ಬಂದಿದ್ದು ಆಕಸ್ಮಿಕವಾಗಿ ಅಲ್ಲ, ಆಲ್ರೆಡಿ ದೇವರು ಪ್ಲಾನ್ ಮಾಡಿನೇ ಕರ್ಕೊಂಬಂದಿರೋದು. ಅವರ ಮೊರೆ ದೇವರು ಕೇಳಿದನು, ಅವರ ಕಣ್ಣನ್ನು ದೇವರು ಕಂಡನು. ದೇವರು ತೀರ್ಮಾನಿಸಿದನು, ಈ ಜನರನ್ನ ನಾನು ಹೊರಗಡೆ ಕರ್ಕೊಂಡ್ ಬರ್ತೀನಿ. ನಿನ್ನ ಭವಿಷ್ಯಕ್ಕೆ ಬೇಕಾದದ್ದು ಎಲ್ಲವನ್ನ ದೇವರು ಆಲ್ರೆಡಿ ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಅವರಿಂದ ಬಿಟ್ಟು ಕೆಲಸ ಮಾಡಿಸ್ಕೊಂಡ ಜನಾಂಗವನ್ನ ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ, ದೇವರು ನಿನ್ನನ್ನು ಕರೆದಿರೋದಾದ್ರೆ, ವಾಗ್ದಾನ ಮಾಡಿರೋದಾದ್ರೆ, ನಿನ್ನ ಅಂತ್ಯ ಬರಿಗೈಯಲ್ಲಾಗಿರೋದಿಲ್ಲ. ನಿನ್ನ ಸ್ಥಿತಿ ಮೊದಲನೇ ಸ್ಥಿತಿಗಿಂತ ಅದು ಉತ್ತಮವಾಗಿರುತ್ತೆ. ದಾನ್ ಕುಲದಲ್ಲಿ ಒಬ್ಬ ಸಂಶೋಧನನ್ನ ದೇವರು ಎಬ್ಬಿಸಿದ ಹಾಗೆ ನಿನ್ನ ಕುಟುಂಬದಲ್ಲಿ ಒಬ್ಬ ಸಂಶೋಧನನ್ನ ದೇವರು ಎಬ್ಬಿಸೋದಕ್ಕೆ ಶಕ್ತನಿದ್ದಾನೆ. ಒಬ್ಬರಿಗಾದ್ರೂ ಕೈ ಕೊಟ್ಟು ಮುಖ ನೋಡಿ ನಗ್ನಗ್ತಾ ಹೇಳ್ರಿ, ಹೇಳೋದು ಮರ್ತಿದ್ದೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ. ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ ವೇಗವಾಗಿ ನ್ಯಾಯಸ್ಥಾಪಕರುಗಳ ಪುಸ್ತಕ, ಬುಕ್ ಆಫ್ ಜಡ್ಜಸ್, ಅದು 3ನೇ ಅಧ್ಯಾಯದ 1ನೇ ವಚನದಿಂದ 3ನೇ ವಚನದವರೆಗೂ. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದ್ದರಿಂದ ಆತನು ಅವರನ್ನು 40 ವರ್ಷಗಳ ತನಕ ಫಿಲಿಸ್ಟಿಯರ ಕೈಗೆ ಒಪ್ಪಿಸಿದನು. ಚೋರ್ಗಾ ಎಂಬ ಊರಲ್ಲಿ ದಾನ್ ಕುಲದವನಾದ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆ ಆಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನ ಹೆರುವಿ. ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನ ಹೆರುವಿ. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ದ ಟ್ರೈಬ್ ಆಫ್ ದಾನ್ ಕುಲದ ಕುರಿತು ಅಲ್ಪ ಸಮಯ ನಿಮ್ಮ ಮುಂದೆ ವಾಕ್ಯದೊಂದಿಗೆ ನಿಲ್ಲೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವೆಲ್ಲರೂ ಸ್ತೋತ್ರದೊಂದಿಗೆ ಇರಬೇಕು. ಆಮೇಲೆ ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಸ್ವಲ್ಪ ಶಬ್ದ ಮಾಡ್ತೀನಿ, ಸಹಿಸ್ಕೊಳ್ರಿ ಅಂತ ಹೇಳ್ಬಿಡಿ. ಯಾಕಂದ್ರೆ ಕೆಲವರಿಗೆ ಇಷ್ಟ ಆಗಲ್ಲ ಶಬ್ದ. ಅವ್ರು ಬಂದ್ವಾ, ಕುಂತ್ವಾ, ಓದ್ವಾ, ಕೇಳಿದ್ವಾ, ಓದ್ವಾ ಅನ್ನಂಗಿರ್ಬೇಕು. ಅವ್ರ ಸ್ತೋತ್ರನೂ ಹೇಳಲ್ಲ, ಆಮೇನೂ ಹೇಳಲ್ಲ. ಅದಕ್ಕೆ ಅವರ ಮುಂದೆ ಅಡ್ವಾನ್ಸ್ ಆಗಿ ನೀವು ಜಾಮೀನು ತಗೊಂಡ್ಬಿಟ್ಟಿದ್ದೀರ. ಈಗ ಇನ್ನು ಏನು ಭಯಪಡಬೇಡ್ರಿ, ಸತ್ತ ಲಾಸರ್ನು ಎದ್ದು ಬರ್ತಾನೆ. ಆಮೇಲೆ ಹಲ್ಲೆಲೂಯಾ. ದಾನ್ ಕುಲ, ಇಸ್ರಾಯೇಲರಿಗೆ ದೇವರು ಕೊಟ್ಟ ವಾಗ್ದಾನಗಳ ಚರಿತ್ರೆ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಅಬ್ರಾಮನನ್ನ, ಆರಂಭದಲ್ಲಿ ದೇವರು ಅಬ್ರಾಮನನ್ನ ಕಲ್ದಿಯರ ಊರ್ ಎಂಬ ಪಟ್ಟಣದಿಂದ ಅವನು ಅಲ್ಲಿ ಬಿಟ್ಟು ಹಾರಾನ್ ಎಂಬ ಪಟ್ಟಣಕ್ಕೆ ಬಂದು ವಾಸ ಮಾಡುವಂಥ ಕಾಲಘಟ್ಟದಲ್ಲಿ ತೇರಹನಿಗೆ 3 ಮಕ್ಕಳು, ಅಬ್ರಾಮ್, ಹಾರಾನ್ ಮತ್ತು ನಾಹೋರ್. 3 ಮಕ್ಕಳಲ್ಲಿ ದೇವರು ಆದುಕೊಂಡಿದ್ದು ಅಬ್ರಾಮನನ್ನ. ಅಬ್ರಾಮನ ತಂದೆ ತೇರಹ ವಿಗ್ರಹಗಳನ್ನು ಉಂಟು ಮಾಡಿ ಅವುಗಳನ್ನು ಮಾರಾಟ ಮಾಡುವ ಕಸುಬಿನವನು. ಶ್ರೀಮಂತ ಕುಟುಂಬದವರು, ಐಶ್ವರ್ಯವಂತರವರು, ಬಡವರೇನಲ್ಲ. ಆ ಸಂದರ್ಭದಲ್ಲಿ 12ನೇ ಅಧ್ಯಾಯಕ್ಕೆ ಬಂದಾಗ, ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯಕ್ಕೆ ಬಂದಾಗ ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ. 12ನೇ ಅಧ್ಯಾಯದ 1ನೇ ವಚನದಿಂದ 4ನೇ ವಚನವನ್ನು ಗಮನಿಸ್ರಿ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನ, ಬಂಧು ಬಳಗವನ್ನ, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು.
ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗಿವಿ. ನಿಮಗೆ ಅರ್ಥ ಆಗಲಿಲ್ಲ? ನೀನು ಆಶೀರ್ವಾದದ ನಿಧಿ ಆಗಿರುವಿ. ಈ ನಿಧಿ ಅಂದರೆ ಏನು? ತೋಡ್ತಾ ತೋಡ್ತಾ ಬರ್ತಾನೆ ಇರುತ್ತೆ. ಔಟ್ ಆಫ್ ಸ್ಟಾಕನ್ನು ಬೋರ್ಡ್ ಹಾಕಕ್ಕಾಗಲ್ಲ. ಯಾವಾಗಲೂ ಸ್ಟಾಕ್ ಫುಲ್ ಆಗಿರುತ್ತೆ. ಅದನ್ನೇ ನಿಧಿ ಅಂತ ಹೇಳೋದು. ನೀನು ಆಶೀರ್ವಾದದ ನಿಧಿಯಾಗಿರುವಿ. ನಿನ್ನನ್ನು ಹರಸುವೆನು. ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಯೆಹೋವನು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದನು. 4ನೇ ವಾಕ್ಯ ನೋಡ್ರಿ. ನಾವೆಲ್ಲ ಎಷ್ಟು ಡಿಲೇ ಮಾಡ್ತೀವಿ. ಅಬ್ರಾಮನು ಹೊರಟು ಹೋದನು. ಲೋಟನು ಸಂಗಡ ಹೋದನು. ಅಬ್ರಾಮನು ಕಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ನಿಮಗೆ ಚರಿತ್ರೆ ಗೊತ್ತು. ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದನು. ಆ ವಾಗ್ದಾನದ ಪ್ರಕಾರ ದೇವರು, ನೀವು 15ನೇ ಅಧ್ಯಾಯಕ್ಕೆ ಬಂದಾಗ ಪುನಃ ದೇವರು ಮಾತಾಡ್ತಾರೆ. 15ನೇ ಅಧ್ಯಾಯದ 13 ಮತ್ತು 14ನೇ ವಾಕ್ಯ. ಏನು ಪಾಸ್ಟ್ರೆ ದಾನ್ ಕುಲ ಹೇಳ್ಬಿಟ್ಟು ಅಬ್ರಾಮನ ಕಡೆಗೆ ಹೋದ್ರಿ ಅಂತ? ಅಬ್ರಾಮನ ಮೂಲ ಪಿತೃಸ್ವಾಮಿ, ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ನೀವು ಅದು ಗೊತ್ತಿಲ್ಲ ಆದರೆ ನಿಮಗೆ ಬೇರೆ ಹೆಂಗೆ ಗೊತ್ತಾಗೋದು? ಅದಕ್ಕೆ ನಾನು ಅಬ್ರಾಮನ ಸ್ಟೋರಿಯಿಂದನೇ ಬರ್ತಾ ಇದ್ದೀನಿ. ಅಬ್ರಾಮನ ಮಗ ಈಸಾಕನ ಮಗ ಯಾಕೋಬನಿಗೆ ಹುಟ್ಟಿದ 12 ಮಕ್ಕಳು, 12 ಕುಲಗಳು. ಅದರಲ್ಲೂ ಒಂದು ಕುಲ ದಾನ್ ಕುಲ. ಹಾಗಾದರೆ ತಾತ ಮುತ್ತಾತನ ಬಗ್ಗೆ ಮಾತಾಡಬೇಕಲ್ವಾ? ಅದು ಇಂಪಾರ್ಟೆಂಟ್. ಅದರಿಂದಲೇ ಹೇಳ್ತಾ ಇದ್ದೀನಿ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಗಮನಿಸಿ. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ದೇಶದಿಂದ ಬಾಧೆ ಪಡುವರು. ಲಿಸನ್ ಟು ಮೀ. 400 ವರ್ಷ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡು ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಬಹಳ ಆಸ್ತಿ ಉಳ್ಳವರಾಗಿ ದೇಶದಿಂದ ಬಿಡುಗಡೆಯಾಗಿ ಬರುವರು. ಆಮೇಲೆ ಇದು ಮೋಶೆಯ ಕಾಲದಲ್ಲಿ ನಡೆಯುವಂಥ ಘಟನೆಯನ್ನು ಅಬ್ರಾಮನ ಕಾಲದಲ್ಲಿ. ಈಗ ಅಬ್ರಾಮನು ಇದು ಕೇಳ್ತಾ ಇರೋದು 75 ವರ್ಷದ ಪ್ರಾಯ ಇರುವಾಗ. ಅವನ ಸಂತತಿಗಳಿನ್ನ ಹುಟ್ಟಿಲ್ಲ. ಮೋಶೆ ಹೋಗಲಿ, ಮೋಶೆ ಅಪ್ಪ ಅಮ್ಮ ಅಬ್ರಾಮ್ ಮತ್ತು ಯಾಕೋಬದಳ್ ಅವರೇ ಹುಟ್ಟಿಲ್ಲ. ಯಾಕೆ ಈಸಾಕೆ ಹುಟ್ಟಿಲ್ಲ? ಸ್ತೋತ್ರ. ಹಾಗಾದ್ರೆ ದೇವರು ಎಷ್ಟು ಪ್ಲಾನ್ ಮಾಡಿದ್ದಾರೆ ಅಂದರೆ ಹಿಂಗೆ ನಡೆಯುತ್ತೆ ಅಂತ. ಹಾಗಾದ್ರೆ ಇವತ್ತು ಹಗಲೊತ್ತಿನಲ್ಲಿ ನೀನು ಇಲ್ಲಿ ಬಂದಿದ್ದು ಆಕಸ್ಮಿಕವಾಗಿ ಅಲ್ಲ. ಆಲ್ರೆಡಿ ದೇವರು ಪ್ಲಾನ್ ಮಾಡಿನೇ ಕರ್ಕೊಂಬಂದಿರೋದು. ನೀನು ಸುಮ್ಮನೆ ಬಂದಿದ್ದಲ್ಲ, ನೀನೇನೋ ಬಂದಿದ್ದಲ್ಲ. ದೇವರು ನಿನ್ನನ್ನು ಕರ್ಕೊಂಬಂದಿರೋದು. ಅಂದರೆ ನಿನ್ನ ಭವಿಷ್ಯಕ್ಕೆ ಬೇಕಾದದ್ದು ಎಲ್ಲವನ್ನ ದೇವರು ಆಲ್ರೆಡಿ ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಅದರ ಪಥದ ಕಡೆಗೆ ನಿನ್ನನ್ನು ದೇವರು ಚಲಿಸುವಂತೆ ಮಾಡ್ತಾ ಇದ್ದಾನೆ. ಮೋಶೆ ಕಾಲ ಬಂತು. ದೇವರು ಹೇಳಿದನು ವಾಗ್ದಾನದ ದೇಶದ ಕುರಿತು. ವಾಗ್ದಾನದ ದೇಶ ಕನಾನ್ ದೇಶ, ಹಾಲು ಜೇನು ಹರಿಯುವ ದೇಶ. ಆ ದೇಶವನ್ನು ಪ್ರವೇಶಿಸುವುದಕ್ಕೆ ಮುಂಚೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಅವರು ದಾಸತ್ವಕ್ಕೆ ಬಿದ್ದರು. 400 ವರ್ಷಗಳ ಕಾಲ ದೇವರು ಅಬ್ರಾಮನಿಗೆ ಮುಂತಿಳಿಸಿದ ಹಾಗೆ ಅವರನ್ನು ಬಿಟ್ಟಿ ಮಾಡಿಸಿದ್ರು. ಇಟ್ಕೆ ಸುಟ್ಟರು, ಕಷ್ಟ ಬಿದ್ದರು. ಅವರು ಕಷ್ಟ ಬಿದ್ದು ಕಣ್ಣೀರು ಸುರಿಸಿದ್ರು. ಅವರ ದುಸ್ಥಿತಿಯನ್ನು ಕಂಡು ದೇವರು ಮನ ಕರಗಿದ್ರು. ಅವರ ಮೊರೆ ದೇವರು ಕೇಳಿದನು. ಅವರ ಕಣ್ಣನ್ನೀರು ದೇವರು ಕಂಡನು. ದೇವರು ತೀರ್ಮಾನಿಸಿದನು, ಈ ಜನರನ್ನು ನಾನು ಹೊರಗಡೆ ಕರ್ಕೊಂಬರ್ತೀನಿ. ಐಗುಪ್ತ ದೇಶದಿಂದ ಹೊರಗಡೆ ಕರ್ಕೊಂಬರೋದಕ್ಕೆ ದೇವರು ಪ್ಲಾನ್ ಮಾಡಿದ ಮೇಲೆ ಸ್ವಲ್ಪ ಗಮನಿಸ್ರಿ. ಇದುವರೆಗೂ ದಾಸತ್ವದಲ್ಲಿದ್ದಂಥ ಇಸ್ರಾಯೇಲ್ ಜನರು ಹೊರಗಡೆ ಬರೋ ಟೈಮಲ್ಲಿ ಅವರು ಬರೇಗೈಯಲ್ಲಿ ಬರಬೇಕಲ್ಲ. ಇಷ್ಟು ದಿನ ದುಡಿದಿದ್ದು ಏನು ಸೇವಿಂಗ್ಸ್ ಅಕೌಂಟಲ್ಲಿ ಏನು ಸೇವಿಂಗೇ ಇಲ್ಲ, ಏನು ಸೇವಿಂಗ್ಸ್ ಇಲ್ಲ.
ಆದ್ರೆ ದೇವರ ವಾಗ್ದಾನ ಇದೆ. ಇಷ್ಟು ಕಾಲ ದುಡಿದೆ, ಆದರೆ ಏನು ಸೇವಿಂಗ್ಸ್ ಇಲ್ಲ. ವಾಗ್ದಾನ ಉಳ್ಳವರು ಯಾರಾದ್ರೂ ಇದರ ಒಳಗಡೆ ಇದ್ದೀರಾ? ಏನೂ ಇಲ್ಲ, ಬಿಟ್ಟಿ ಮಾಡಿಸ್. ಅವಾಗಲೇ ದೇವರು ಹೇಳಿದ್ರು ಬಿಟ್ಟಿ ಮಾಡಿಸ್ತಾರೆ. ಬಿಟ್ಟಿ ಮಾಡಿಸೋದಂದ್ರೆ ಏನು? ಕೆಲಸ ಮಾಡು, ನೋ ಸ್ಯಾಲ್ರಿ. ಕೆಲಸ ಮಾಡು, ನೋ ಸ್ಯಾಲ್ರಿ. ಬಿಟ್ಟಿ ಮಾಡಿಸೋದು, ಅದನ್ನು ದೇವರ ಹೇಳಿದ್ರು. ಆಮೇಲೆ ಒಂದು ಮಾತು ಹೇಳಿದ್ರು, ಅವ್ರು ಆ ದೇಶದಿಂದ ಹೊರಡುವಾಗ ಅವ್ರು ಬರೆಗೈಯಲ್ಲಿ ಬರಲ್ಲ ಅಂತ. ಕಮಾನ್, ಇವತ್ತು ನಿನ್ನ ಬರೆಗೈಯಲ್ಲಿ ಹೋಗೋದಕ್ಕೆ ನನ್ನ ದೇವರು ಅನುಮತಿ ಮಾಡಲ್ಲ. ನೀನು ಬಂದಾಗ ಬರದಾಗಿ ಬಂದೆ, ಹೋಗುವಾಗ ತುಂಬಿದವನಾಗಿ ಹೋಗತಕ್ಕಂತೆ ಪರಿಶುದ್ಧಾತ್ಮನು ಆಲ್ರೆಡಿ ಇಲ್ಲಿ ಚಲಿಸಲ್ಪಟ್ಟಿದ್ದಾನೆ. ಕಮಾನ್ ಸಂಬಡಿ, ನೀವು ರೆಡಿಯಾಗಿರ್ರಿ. ನಮ್ಮ ಪ್ರೊಫೆಟಿಕಲ್ ವರ್ಡ್ ರಿಲೀಸ್ ಮಾಡ್ತಾ ಇರ್ತೀನಿ. ನಿಮಗುಳ್ಳದಾದ್ರೆ ಜಿಗಿದು ಹಿಡ್ಕೊಂಬಿಡ್ರಿ ಅದನ್ನು. ಸ್ತೋತ್ರ, ಹಲ್ಲೆಲೂಯ. ನೀನು ಬಂದಂಗೆ ನೀನು ವಾಪಸ್ ಹೋಗಲ್ಲ. ನಿನ್ನನ್ನು ಬರಿದಾಗಿ ದೇವರು ಕಳಿಸಲ್ಲ. ನೀನು ಖಾಲಿ ಪಾತ್ರೆಯಾಗಿ ಬಂದಿರಬಹುದು, ಆದರೆ ವಾಪಸ್ ಹೋಗುವಾಗ ತುಂಬಿ ತುಳುಕುವ ಪಾತ್ರೆಯಾಗಿ ನಿನ್ನನ್ನು ಆಶೀರ್ವಾದ ಮಾಡೇ ದೇವರು ಕಳಿಸೋದು. ದೇವರ ವಾಗ್ದಾನ ಏನು? ಅವರಿಂದ ಬಿಟ್ಟು ಕೆಲಸ ಮಾಡಿಸ್ಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಭಾಳ ಆಸ್ತಿವಂತರಾಗಿ, ಹೆಂಗೆ? ಸ್ವಲ್ಪ ಆಸ್ತಿವಂತರಲ್ಲ, ಸ್ವಲ್ಪ ಯಾತ್ರೆಗೆ ಬೇಕಾಗಿದ್ದ ದುಡ್ಡಲ್ಲ. ಸ್ತೋತ್ರ, ಬಹಳ ಆಸ್ತಿವಂತರಾಗಿ ದೇವರು ನಿನ್ನನ್ನು ಕರೆದಾಗ, ದೇವರು ನಿನ್ನನ್ನು ಕರೆದಿರೋದಾದ್ರೆ, ವಾಗ್ದಾನ ಮಾಡಿರೋದಾದ್ರೆ, ನಿನ್ನ ಅಂತ್ಯ ಬರಿಗೈಯಲ್ಲಾಗಿರೋದಿಲ್ಲ. ನಿನ್ನ ಸ್ಥಿತಿ ಮೊದಲನೇ ಸ್ಥಿತಿಗಿಂತ ಅದು ಉತ್ತಮವಾಗಿರುತ್ತೆ. ನೀನು ಆಸ್ತಿವಂತನಾಗಿರ್ತೀಯ. ನಿನ್ನ ಸ್ಥಿತಿ ದುಸ್ಥಿತಿ ಅಲ್ಲ, ನಿನ್ನ ಪರಿಸ್ಥಿತಿ ಹದಗೆಟ್ಟಿದ್ದಲ್ಲ. ಅದಕ್ಕೆ ವ್ಯತ್ಯಾಸ ಕೊಡುವ ತಿಂಗಳಾಗಿರುತ್ತದೆ ಈ ತಿಂಗಳು. ಗೆಟ್ ರೆಡಿ. ಪಕ್ಕದಲ್ಲಿರೋರು ಕೈ ಕೊಟ್ಟಲ್ರಿ, ನಮ್ಮ ಆಸ್ತಿ ಭಾಳ ಆಗಿರುತ್ತೆ. ಬಹಳ ಆಸ್ತಿವಂತರಾಗಿರ್ತೀವಿ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಚೆನ್ನಾಗಿ ನೋಡ್ಕೊಂಬಿಡಿ ಬ್ರದರ್, ಈಗಲೇ ಚೆನ್ನಾಗಿ ನೋಡ್ಕೊಂಬಿಡಿ. ಸೈತಾನ ಯಾರೋ ಕಿವಿಯಲ್ಲಿ ಮಂತ್ರಿಸ್ತಾ ಇದ್ದಾನೆ, ಫಸ್ಟ್ ಜೋಬಲ್ಲಿ ಎಷ್ಟು ದುಡ್ಡಿದೆ ಫಸ್ಟ್ ನೋಡಯ್ಯ. ಆ ಸೈತಾನನಿಗೆ ಹೇಳು, ಜೋಬಲ್ಲಿ ದುಡ್ಡಿಲ್ಲ, ಆದರೆ ನನಗೊಂದು ವಾಗ್ದಾನ ಆಗಿರುವಂಥದ್ದಾಗಿದೆ. ನನಗೊಂದು ವಾಗ್ದಾನ ಇದೆ. ಆ ವಾಗ್ದಾನ ಮಾಡಿದವನು ಅಲ್ಪ ಪ್ರಾಣಿ ಅಲ್ಲ, ಅವನು ಉದ್ಭವ ಮೂರ್ತಿ ಅಲ್ಲ, ಇಟ್ಟ ಕಡೆ ಇರುವವನಲ್ಲ, ಶಿಲ್ಪಿ ಕೆತ್ತಿದ ಶಿಲ್ಪವಲ್ಲ. ಅವನು ಇದ್ದವನು, ಇರುವಾತನು, ಬರ್ಲಿಕ್ಕಿರುವವನು. ಅವನೇ ಆಲ್ಫಾ, ಅವನೇ ಒಮೆಗ, ಅವನೇ ಆರಂಭ, ಅವನೇ ಅಂತ್ಯ. ಅವನು ನಿರ್ಧರಿಸಿದರೆ ಯಾವ ಸೈತಾನನಿಗೂ ಅದನ್ನು ತಡೆ ಹಿಡಿಯಕ್ಕಾಗೋದಿಲ್ಲ ಎಂದು ನಂಬುವವರು ಯಾರಾದ್ರೂ ಇದರ ಒಳಗಡೆ ಇದ್ರೆ ಸೈತಾನ ಕೇಳುವ ಹಾಗೆ ಸ್ತೋತ್ರ ಹೇಳ್ರಿ. ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ಇವತ್ತು ಕೆಲವು ಬಿಡುಗಡೆಗಳು ನಡೀಲಿಕ್ಕೆ ಹೋಗುತ್ತೆ, ಸುಮ್ಗೆ ಬರಲ್ಲ. ಬಿಡುಗಡೆ ಬಂದರೆ ನಿನ್ನ ಕೈ ತುಂಬ ಆ ಸ್ಥಿತಿ ಪರಿಸ್ಥಿತಿ ಎಲ್ಲ ಚೇಂಜ್ ಆಗಿರುತ್ತೆ. ಹಲ್ಲೆಲೂಯ. ಮನುಷ್ಯ ಕೊಡೋದು ಮನೆ ತನಕ, ದೇವರು ಕೊಡೋದು ಕೊನೆ ತನಕ. ದೇವರು ಕೊಟ್ಟರೆ 99% ಅಲ್ಲ, 99.9% ಅಲ್ಲ. ನನ್ನ ದೇವರು ಸಂಪೂರ್ಣರು. ಅವನು ಏನು ಮಾಡಿದ್ರು ಸಂಪೂರ್ಣತೆ ಕಡೆಗೆ. ಇದು ಅಬ್ರಾಮನ ಹತ್ರ ಮಾತಾಡಿದ್ದು. ಈ ವಾಗ್ದಾನ ಕೇಳಿದವರು ಅಬ್ರಾಮನ. ಮೋಶೆ ಹುಟ್ಟಿಲ್ಲ, ಯೋಶ್ವ ಹುಟ್ಟಿಲ್ಲ, ಕಾಲೇಬ್ ಹುಟ್ಟಿಲ್ಲ, ಆರೋನ್ ಹುಟ್ಟಿಲ್ಲ,
ಮಿರಿಯಾಮ್ ಹುಟ್ಟಿಲ್ಲ, ಯಾಕೋಬೆದಲ್ಲಿ ಹುಟ್ಟಿಲ್ಲ, ಅಮ್ರಾನ್ ಹುಟ್ಟಿಲ್ಲ, ಈಸಾಕ್ ಹುಟ್ಟಿಲ್ಲ, ಯಾಕೋಬ್ ಹುಟ್ಟಿಲ್ಲ, ಕುಲಗಳು ಹುಟ್ಟಿಲ್ಲ. ಸ್ತೋತ್ರ. ಹಲ್ಲೆಲೂಯ. ನಾನು ನೀನು ಹುಟ್ಟೋದಕ್ಕೆ ಮುಂಚೆನೆ ಪರಲೋಕದ ದೇವರು ಆಲ್ರೆಡಿ ನನ್ನ ಅಕೌಂಟ್ನಲ್ಲಿ ಡಿಪಾಸಿಟ್ ಮಾಡಿಬಿಟ್ಟಿದ್ದಾನೆ. ಅದರ ಮಧ್ಯದಲ್ಲಿ ಸೈತಾನ್ ಹೇಳ್ತಾನೆ, ನೀನು ಅದನ್ನು ಹಿಡಿಯೋಕ್ಕಾಗಲ್ಲ, ಅದು ತಗೊಳಕ್ಕಾಗಲ್ಲ, ಬಿಡೋದಿಲ್ಲ, ನೀನು ಅದನ್ನು ಎಟ್ಕೋದಕ್ಕೆ, ಅದನ್ನು ಹಿಡಿಯೋದಕ್ಕೆ ನಿನಗೆ ಎಟಕ್ಸೋದಿಲ್ಲ, ನೀನು ಹಿಡಿಯೋದಕ್ಕಾಗೋದಿಲ್ಲ. ಸೈತಾನನೇ, ಸೋತ ಶತ್ರುವೆ, ನೀನು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನನ್ನ ಮೇಲಿರೋ ವಾಗ್ದಾನ ತಡೆ ಹಿಡಿಯೋದಕ್ಕೆ ಸಾಧ್ಯವಿಲ್ಲ ಎಂದು ನಂಬುವವರು ಯಾರಾದ್ರೂ ಇದ್ರೆ ಒಳಗಡೆ ಇದ್ರೆ ಶಬ್ದ ತೆಗೆದೊಂದು ಆಮೇಲೆ ಹೇಳ್ರಿ. My God said it, He will do it. ನನ್ನ ದೇವರು ಹೇಳಿದ್ದಾನೆ, ಅದು ನೆರವೇರುತ್ತೆ. ಈಗ ಇವರು ಬಿಟ್ಟಿ ಕೆಲಸ ಮಾಡಿಸ್ಕೊಂಡಿರೋರು, ದಾಸತ್ವದಲ್ಲಿರೋರು, ಇವರು ಓಡುವಾಗ ಇವರು ಹೆಂಗೆ ಐಶ್ವರ್ಯವಂತರಾಗ್ತಾರೆ? ಮ್ಯಾಜಿಕ್ ಮಾಡ್ತಾರ? ಪವಾಡ ಏನಾದರೂ ನಡೆಯುತ್ತಾ? ಯಾವ ಪವಾಡನೂ ಇಲ್ಲ, ಪಕೋಡನೂ ಇಲ್ಲ. ದೇವ್ರು ಹೇಳಿದಾನೆ, ದೇವ್ರು ಮಾಡ್ತಾನೆ. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ದೇವ್ರು ಹೇಳಿದಾನೆ, ದೇವ್ರು ಮಾಡ್ತಾನೆ. ಹೆಂಗ್ ನಡೆಯುತ್ತೆ ನನಗೆ ಹೆಂಗ್ ಗೊತ್ತಾ? ಏನ್ರಿ ಇಷ್ಟೊಂದು ಧೈರ್ಯವಾಗಿ ಹೇಳ್ತೀರಾ? ಅದೇ ದೇವ್ರು ಹೇಳಿದ್ದಾರೆ, ನಡೆಯುತ್ತೆ. ದೇವ್ರು ಹೇಳಿದ್ದಾರೆ, ನಡೆಯುತ್ತೆ. ನಿನ್ನ ಸ್ಥಿತಿ ಬದಲಾವಣೆ ಆಗುತ್ತೆ, ನಿನ್ನ ಅವಸ್ಥೆ ಬದಲಾವಣೆ ಆಗುತ್ತೆ. ನೀನು ಬಂದಂಗೆ ಹೋಗೋದಿಲ್ಲ, ನೀನು ಬರಿಗೈಯಿಂದ ಹೋಗೋದಿಲ್ಲ. ವಿಮೋಚನ ಕಾಂಡ ಪುಸ್ತಕ 3:21 ಬುಕ್ ಆಫ್ ಎಕ್ಸೋಡಸ್ 3:21. ಅದಲ್ಲದೆ ಈ ನನ್ನ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು. ಹೇಗೆ? ಸ್ತೋತ್ರ. ಕರೆಕ್ಟಾಗಿ ಯೋಚನೆ ಮಾಡ್ರಿ. ಯಾವ ಯಜಮಾನ್ ಸ್ಯಾಲ್ರಿನೇ ಕೊಡಲ್ಲ ಅನ್ನೋ ಅವನಿಗೆ ನಿನ್ನ ಮೇಲೆ ದಯೆ ಉಂಟು ಮಾಡ್ತಾನೆ ದೇವರು. ಒಂದು ಟಚ್ ಅಷ್ಟೇ, ಅವನು ರಾತ್ರಿ ಅವನಿಗೆ ನಿದ್ದೆ ಕೊಡಲ್ಲ. ಫಸ್ಟ್ ಇಷ್ಟು ವರ್ಷದ ಸಂಬಳ ಎಲ್ಲ ಇಟ್ಕೊಂಡಿದೆಯಲ್ಲ, ಅದ್ರದ್ದು ಇಂಟ್ರೆಸ್ಟ್ ಇಷ್ಟು, ಸ್ತೋತ್ರ, ಅದ್ರದ್ದು ಬಡ್ಡಿ ಇಷ್ಟು, ಅದ್ರ ಮೇಲೆ ನೀನು ಲೇಟ್ ಮಾಡಿದಿಷ್ಟು, ಲೇಟ್ ಫೀಸು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ದೇವರು ಹೇಳ್ತಾ ಇದ್ದಾನೆ, ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರಿಗೆ ಅವರನ್ನು ಬಾಧಿಸಿದವರು, ಅವರನ್ನು ಬಂಧನದಲ್ಲಿ ಇಟ್ಟವರನ್ನ ಅವರೇ ಇವರಿಗೆ ದಯೆ ತೋರತಕ್ಕಂತೆ. ದೇವರು ಸುಮ್ಮನೆ ಹೇಳಲಿಲ್ಲ, ವೈರಿಗಳ ಎದುರಿನಲ್ಲಿ ನಾನು ನಿನಗೆ ಔತಣ ಸಿದ್ಧ ಮಾಡ್ತೀನಿ ಅಂತ. ಶ್ರದ್ಧೆ ಕೊಡ್ರಿ. ಅವರಿಗೆ ದಯೆ ದೊರಕುವಂತೆ ಮಾಡುವೆನು. ಆದುದರಿಂದ ನೀವು ಹೊರಡುವಾಗ ಬರಿಗೈಲಿ ಹೋಗುವುದಿಲ್ಲ. ನೀವು ಹೊರಡುವಾಗ ಬರಿಗೈಯಲ್ಲಿ ಹೊರಡೋದಿಲ್ಲ. Somebody shout hallelujah. ನಾನು ಬರಿಗೈಯಲ್ಲಿ ಹೋಗಲ್ಲ. ಅದಕ್ಕೆ ದೇವರು ಏನು ಮಾಡಿದ್ರು ಗೊತ್ತಾ? 12ನೇ ಅಧ್ಯಾಯ 36ನೇ ವಾಕ್ಯಕ್ಕೆ ಬನ್ನಿ. ವಿಮೋಚನೆ ಕಾಂಡ ಪುಸ್ತಕ ಎಕ್ಸೋಡಸ್ 12:36. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದ್ದನ್ನ ಕೊಟ್ಟರು. ನೋಡಿದ್ರ, ಸಂಬಳ ಕೇಳಿದ್ರೆ ಕೊಡ್ತಿರ್ಲಿಲ್ಲ, ಈಗ ಕೇಳ್ದಲ್ಲ ಕೊಡ್ತಾ ಇದ್ದಾರೆ. ಓಹೋ, ಏನವ ಈ ನೆಕ್ಲೆಸ್ ತುಂಬ ಚೆನ್ನಾಗಿದೆಯಲ್ಲವ, ಅದು ಕೊಡು. ಹೌದಾ, ತಗೊಳಮ್ಮ. ಆ ಜಿಮ್ಕಿ ತುಂಬ ಚೆನ್ನಾಗಿದೆ, ಅದು ತಗೋ. ಇನ್ನೇನು ಬೇಕಾ? ಆ ಬಳೆ, ಆ ಕಾಲುಂಗುರ, ಕೈ ಉಂಗುರ, ಆ ಬೊಟ್ಟು, ಏನದಕ್ಕೆ ಹೇಳೋದು? ಹಣೆ ಬೈಕೊಂಡ್ರ ಬೊಟ್ಟು. ಸ್ತೋತ್ರ. ಏನು ಬೇಕೋ ಎಲ್ಲ ಕೊಟ್ಟು ತಗೋ,
ಕೇಳಿದಲ್ಲ ಸ್ತೋತ್ರ. ಯಾರಾದರೂ ಇದು ನಡೆಯುತ್ತಾ? ಹೆಂಗಾದ್ರು ಮಾನಸಿಕವಾಗಿ ಯೋಚನೆ ಮಾಡ್ರಿ, ನಡೆಯುತ್ತಾ? ಆದರೆ ದೇವ್ರ ವಾಕ್ಯ ಹೇಳ್ತದೆ, ದೇವರು ಅವರ ಒಳಗಡೆ ದಯ ಹುಟ್ಟಿಸಿದ್ನು. ಇರಲಿಲ್ಲ ದಯೆ. ಇವತ್ತು ಯಾರಿಗೋಸ್ಕರನೋ ದೇವರು ಎಲ್ಲೆಲ್ಲೋ ಯಾರ್ಯಾರ ಹೃದಯದಲ್ಲೋ ನಿಮಗೆ ಅರ್ಥ ಆದ್ರೆ ಹೇಳ್ರಿ, ದೇವರು ಕೆಲವರ ಹೃದಯದಲ್ಲಿ ನಿಮ್ಮ ಕುರಿತು ದಯೆ ಹುಟ್ಟಿಸ್ತಾ ಇದ್ದಾನೆ. ನಿಮ್ಮ ಕುಟುಂಬದ ಕುರಿತು ದಯೆ ಹುಟ್ಟಿಸ್ತಾ ಇದ್ದಾನೆ. ಇದುವರೆಗೂ ಬಾಧಿಸಿದವರು, ಇದುವರೆಗೂ ನಿನ್ನನ್ನು ಅವಮಾನ ಮಾಡಿದವರು ಅವರೇ ಹೇಳ್ತಾರೆ, ಏನೋ ಗೊತ್ತಿಲ್ಲ, ನೀನು ಏನು ಕೇಳಿದ್ರೆ ತಗೋ ತಗೋ, ಆಸ್ತಿ ಪಾಲ್ ತಗೋ. ಯಾವ ಅಪ್ಪ ಆಸ್ತಿ ಕೊಡಲ್ಲ ಅಂದನೋ ಆ ಅಪ್ಪನಿಗೆ ಈ ರಾತ್ರಿ ದೇವರು ಅವನ ಹೃದಯದಲ್ಲಿ ದಯ ಹುಟ್ಟಿಸ್ತಾನೆ. ಯಾವ ಅಣ್ಣ ನಿನಗೆ ಆಸ್ತಿ ಕೊಡಲ್ಲ ಅನ್ನೋ, ನೀನು ದೇವ್ರ ಮಗಳಾಗಿದ್ರಿಂದ ನಿನಗೆ ನಮ್ಮ ಆಸ್ತಿಯಲ್ಲಿ ಒಂದು ಪಾಲು ಕೊಡಲ್ಲ ಅನ್ನೋ, ಅವನೇ ಹೇಳ್ತಾನೆ, ಎಲ್ಲ ರೆಡಿ ಇದೆ, ಒಂದು ಪಾಲು ಎಕ್ಸ್ಟ್ರಾ ನಿನಗೆ ಮಡಗಿದ್ದೀನಿ, ಬಂದು ತಗೊಂಡೋಗು ಅಂತ. ಹೆಂಗೆ ಇದು ನಡೆಯುತ್ತೆ? ದೇವರು ಕೆಲವರ ಹೃದಯದಲ್ಲಿ ದಯೆ ಹುಟ್ಟಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ನಾನು ಅದನ್ನು ಅಂಥ ಒಂದು ದಯೆ ನನ್ನ ಜನರಿಗೋಸ್ಕರ, ಈ ಶಬ್ದವನ್ನು ಆಲಿಸುತ್ತಿರುವ ಜನರಿಗೋಸ್ಕರ ರಿಲೀಸ್ ಮಾಡ್ತಾ ಇದ್ದಾನೆ, ರಿಲೀಸ್ ಮಾಡ್ತಾ ಇದ್ದಾನೆ. ದಯೆ ಹುಟ್ಟಲೆ, ದಯೆ ಹುಟ್ಟಲೆ. ದಯೆಯನ್ನು ಹುಟ್ಟಿಸೋದ್ರಿಂದ ಅವರು ಕೇಳ್ಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತರ ಸೊತ್ತನ್ನು ಸುಳ್ಕೊಂಡ್ರು. ಸುಳ್ಕೊಂಡ್ರು ಅಂದರೆ ಏನು? ಬಾಳೆನ ಚಿಪ್ಪೆನ ಸುಳ್ದಂಗೆ ಇವರು ಧರಿಸ್ಕೊಂಡಿದ್ದನ್ನೆಲ್ಲ ಸುಳ್ಕೊಂಡ್ರು. ಆಮೇಲೆ ಸ್ತೋತ್ರ ಬರಲಿಲ್ಲ. ಸಮಥಿಂಗ್ ಸೂಪರ್ ನ್ಯಾಚುರಲಿ ಈ ತಿಂಗಳು ದೇವರು ಕೆಲವರಿಗೋಸ್ಕರ ಎಲ್ಲೆಲ್ಲೋ ಯಾರ್ಯಾರೋ ಹೃದಯದಲ್ಲಿ ದಯೆಯನ್ನು ಹುಟ್ಟಿಸ್ತಾ ಇದ್ದಾನೆ. ನಿನಗೆ ಗೊತ್ತಿಲ್ಲದೆ ಇರೋ ಕನೆಕ್ಷನ್ಗಳು ಬರುತ್ತೆ, ನಿನಗೆ ಗೊತ್ತಿಲ್ಲದೆ ಇರುವ ಕಾಂಟ್ಯಾಕ್ಟ್ಗಳು ಬರುತ್ತೆ, ನಿನಗೆ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಗಳು ಅದರ ಕನೆಕ್ಷನ್ಗಳು ಬರುತ್ತೆ. ದೇವರು ಯಾರ ಬಳಿಯಲ್ಲಿ ಮಾತಾಡ್ತಾ ಇದ್ದಾನೆ, ಯಾರೋ ಎಲ್ಲಿಂದನೋ ಫೋನ್ ಕರೆ ಬರುತ್ತೆ, ಇಮೇಲ್ ಬರುತ್ತೆ, ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಸಮಥಿಂಗ್ 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 ದಯೆ ಹುಟ್ಟುತ್ತಾ ಇದೆ. ಇದು ಹುಟ್ಟಿಸುವವನು ಬೇರೆ ಯಾರೂ ಅಲ್ಲ, ಇದನ್ನು ದೇವರು ಹುಟ್ಟಿಸುವವನಾಗಿದ್ದಾನೆ. ದೇವರ ದಯೆಯನ್ನು ಹುಟ್ಟಿಸುವವನಾಗಿದ್ದಾನೆ. ಆ ವ್ಯಕ್ತಿ ನೀನಾಗಿದ್ರೆ, ಆ ದಯೆಗೆ ಪಾತ್ರನಾಗುವ ವ್ಯಕ್ತಿ ನೀನಾಗಿದ್ರೆ, ಒಂದಿಬ್ಬರಿಗಾದ್ರೂ ಐ5 ಹೊಡೆದಾದ್ರೂ ಹೇಳು, ಆ ವ್ಯಕ್ತಿ ನಾನೇ, ಪಾಸ್ಟರ್ ನನ್ನ ಕುರಿತು ಮಾತಾಡ್ತಾ ಇರೋದು ಅಂತ. ಲೆಟ್ ಮೀ ಚರಿತ್ರ ಭಾಗದ ಕಡೆಗೆ ಬರ್ತೇನೆ. ಇದು ಚರಿತ್ರೆ. ಈಗ ಐಗುಪ್ತ ದೇಶದಿಂದ ಜನರನ್ನು ಬಿಡಿಸ್ಕೊಂಡು ಕೆಂಪು ಸಮುದ್ರ ಮಾರ್ಗವಾಗಿ ಇಸ್ರಾಯೇಲ್ ಜನರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಮೋಶೆಯ ನಾಯಕತ್ವದಲ್ಲಿ ಅದು ನಡೀತಾ ಇದೆ. ಅವರು 3 ದಿವಸ ಯಾತ್ರೆ ಮಾಡಿ ಬಂದಾಗ ಮಾರ ಎಂಬ ಸ್ಥಳಕ್ಕೆ ಬರ್ತಾರೆ. ಅಲ್ಲಿನ ನೀರು ಬಹು ಕಹಿಯಾಗಿರೋದ್ರಿಂದ ಜನ ಮೋಶೆಗೆ ವಿರುದ್ಧವಾಗಿ ಮತ್ತು ದೇವರಿಗೆ ವಿರುದ್ಧವಾಗಿ ಗುಣಗುಡ್ತಾರೆ. ಸ್ಟಾರ್ಟ್ ಮಾಡಿದ್ರು ಹಳೆ ಚಾಲ್ತಿ. ಇವರು ಯಥಾಸ್ಥಿತಿ ಬಿಡೋದೇ ಇಲ್ಲ, ಯಥಾಸ್ಥಿತಿ ಬಿಡಲಿಲ್ಲ, ಗುಣಗುಟ್ಟಿದ್ರು. ಮಾರವನ್ನು ಸಿಹಿ ಮಾಡಿದ್ರು. ಅವಾಗ ಗ್ಲೋರಿ ಗ್ಲೋರಿ ಗ್ಲೋರಿ. ತಿರ್ಗಾ ಮುಂದೆ ಹೋದ್ರು, ಬಂಡೆ ನೀರಿಲ್ಲ, ಬಂಡೆಯನ್ನು ಸೀಲಿ ತಿರ್ಗಾ ದಾಹತ್ತಿದ್ರು. ಎಲ್ಲ ಸ್ತೋತ್ರ. ಸಿಕ್ಕಿದಾಗ ಸ್ತೋತ್ರ, ಸಿಗದೇ ಇದ್ದಾಗ ಸೂತ್ರದಲ್ಲಿ ಎಂದೊಂದು ಡೈಲಾಗ್ ಹೊಡಿಯೋರು. ಸ್ತೋತ್ರ ಹೇಳದೇ ಇದ್ದಾಗ ನನಗೊಂದು ಸಂಶಯ. ಆಮೇಲೆ ಮರುಭೂಮಿಯ ಯಾತ್ರೆ ಕಠಿಣವಾಗಿತ್ತು. 40 ವರ್ಷಗಳ ಯಾತ್ರೆ ಮರುಭೂಮಿಯಲ್ಲಿ. ಕಾರಣ ದೂರ ಅಲ್ಲ, ಡಿಸ್ಟೆನ್ಸ್ ಅಲ್ಲ. ನಾವು ಇಲ್ಲಿಂದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಹೋಗೋದಕ್ಕೆ ಅಮ್ಮಮ್ಮ ಅಂದರೆ 1.5 ಕಿಲೋಮೀಟ್ರು ಇಲ್ಲ.
ಆದರೆ ತೆಗೆದುಕೊಳ್ಳುವ ಸಮಯ 45 ನಿಮಿಷ. ಟ್ರಾಫಿಕ್ ಜಾಮಿನ ನಿಮಿತ್ತವಾಗಿ ನಾವು ತಲುಪಿದ್ದು 45 ನಿಮಿಷಗಳು. ಅದು ವೇಗವಾಗಿ ತಲುಪಿದ್ರಿಂದ ಡಿಸ್ಟೆನ್ಸ್ ಕಡಿಮೆ ಇದೆ. ಕಾನಾನ್ ದೇಶಕ್ಕೆ ಇನ್ನೇನು ಹತ್ತಿರವಾಗುವಾಗ ಮರುಭೂಮಿ, ಚರಿತ್ರಕಾರರು ಹೇಳ್ತಾರೆ 40 ದಿವಸದಲ್ಲೇ ಹೋಗಬೇಕಾಗಿರುವಂಥ ವಿಷಯ ಅದು. ಆದರೆ 40 ವರ್ಷ ದೇವರು ಅವ್ರನ್ನ ಮರುಭೂಮಿಯಲ್ಲಿ ಸುತ್ತೋ ಕಾರಣ ಏನಂದರೆ, ಗುಣಗುಟ್ಟಿ ದೇವ್ರನ್ನ ಕೋಪ ಎಬ್ಬಿಸ್ತಾ ಇದ್ರು. ಕೆಲವರು ಅಪ್ಲೈ ನೋ ರಿಪ್ಲೈ. ಯಾಕೆಂದರೆ ನೀನು ಒಂದು ಕಡೆ ಅಪ್ಲೈ ಮಾಡ್ತೀಯ, ಇನ್ನೊಂದು ಕಡೆ ಗುಣಗುಡ್ತೀಯ. ನೀವು ಅಂತ ನೀವು ಮೌನವಾಗಿದ್ದಾಗಲೇ ನಂಗೆ ಅರ್ಥ ಆಯಿತು, ಮೌನ ಸಮ್ಮತಿ ಪಾಸ್ಟ್ರೆ, ನನ್ನ ಬಗ್ಗೆನೇ ನೀವು ಹೇಳ್ತಾ ಇರೋದು ಅಂತ. ಸಿಕ್ಕಿದಾಗ ಸೋತ್ರ, ಆವೇಶ, ಏನೇನು ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಇಸ್ರಾಯೇಲ್ ಜನರಲ್ಲೂ ಹಂಗೆ ನಡೆದಿದ್ದು. ಈ ಜನರು ಮೊಂಡರಾಗಿದ್ದರು, ಅವಿದ್ಯತ್ವ ಉಳ್ಳವರು, ನಾಯಕತ್ವಕ್ಕೆ ವಿರುದ್ಧವಾಗಿ ಗುಣಗುಟ್ಟುವ ಜನರಾಗಿದ್ದರು, ದೇವರಿಗೆ ವಿರುದ್ಧವಾಗಿ ಮಾತನಾಡುವವರಾಗಿದ್ದರು, ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಮರೆತು ಬಿಡ್ತಾ ಇದ್ದರು, ದೇವರಿಗೆ ಪದೇ ಪದೇ ಕೋಪ ಎಬ್ಬಿಸ್ತಾ ಇದ್ರು. ಒಂದು ಸಾರಿ ದೇವರೇ ಎದ್ದೇಳ್ತಾರೆ, ಬಿಡು ಈ ಜನರು ನಾನು ಸುಟ್ಟಾಕ್ಬಿಡ್ತೀನಿ ಅಂತ. ಮೋಶೆಗೆ ಹೇಳ್ತಾರೆ, ಈ ನಿನ್ನ ಜನರನ್ನು ಸುಟ್ಟಾಕ್ಬಿಡ್ತೀನಿ ಅಂತ. ಮೋಶೆ ಹೇಳಿದನು, ಕೂಲ್ ಡೌನ್ ಗಾಡ್, ಕೂಲ್ ಡೌನ್. ಇವರು ನಿನ್ನ ಜನ ಅಂದಲ್ಲ, ಅದು ತಪ್ಪು ಸ್ಟೇಟ್ಮೆಂಟು. ಇವರು ನಿನ್ನ ಜನ, ನನ್ನ ಜನ ಅಲ್ಲ, ಇವರು ನಿನ್ನ ಜನ, ನೀನು ಆದುಕೊಂಡ ಜನ, ನಿನ್ನ ಸ್ವಕೀಯ ಜನ. ಓ ಬಿಡು ಮೋಶೆ, ನಾನು ಸುಟ್ಟಾಕ್ಬಿಡ್ತೀನಿ. ಸ್ತೋತ್ರ. ದೇವ್ರೆ, ನೀನು ಸುಟ್ಟಾಕಿದ್ರೆ ಅನ್ಯ ಜನರು ಏನು ಹೇಳ್ತಾರೆ? ಐಗುಪ್ತ ದೇಶದಿಂದ ಕರ್ಕೊಂಬಂದು ದೇವರು ಹಾಳು ಮಾಡಿಬಿಟ್ರು ಅಂತ ತಾನೇ ಹೇಳ್ತಾರೆ. ದೇವನಾಮ ದೂಷಣೆ ಆಗಲ್ವಾ? ಯಾರು ಹೇಳ್ತಾ ಇರೋದು? ಮೋಶೆ ಹೇಳ್ತಾ ಇರೋದು. ಕೋಪಿಷ್ಠನಾಗಿದ್ದವನು, ಒಂದೇ ಎಟ್ಟಿಗೊಬ್ಬನ ಹೊಡೆದು ಸಮಾಧಿ ಮಾಡಿದವನು. ಅವನು ಈಗ ದೇವ್ರ ಕೋಪ ಬಂದರೆ ಇವನೇ ದೇವ್ರನ್ನ ಕೂಲ್ ಡೌನ್ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾರೆ, ಮೋಶೆ ಹಾಗೆ ಸಾತ್ವಿಕನು ಭೂಲೋಕದಲ್ಲಿ ಮತ್ತೊಬ್ಬನು ಇಲ್ಲ ಅಂತ. ಅಂದರೆ ದೇವ್ರನ್ನೇ ಕೂಲ್ ಮಾಡಿಸ್ದವನು ಇವನು ಅಂತ. ಸ್ತೋತ್ರ. ಇದ್ರ ಒಳಗಡೆ ಎಷ್ಟು ಕೋಪಿಷ್ಠರಿದ್ರು. ಇವಾಗ ಎಲ್ಲ ಸಾತ್ವಿಕತೆ ಉಳ್ಳವರು, ದೀನ ಮನಸ್ಸುಳ್ಳವರು, ತಗ್ಗಿರೋರು. ಕೆಲವರು ಆ್ಯಕ್ಟಿಂಗ್ ಮಾಡ್ತೀರ, ಅವರಲ್ಲ ನಾನು ಹೇಳಿದ್ದು. ಮೋಶೆ ಈ ಜನರನ್ನ ನಿಮಿತ್ತ ದುಃಖಿತನಾಗ್ತಾನೆ. ನನ್ನ ಚರಿತ್ರೆಯ ಭಾಗವನ್ನು ಮುಂದಕ್ಕೆ ಹೋಗ್ತೀನಿ. ದೇವರ ವಾಗ್ದಾನ ತಪ್ಪಿ ಹೋಗೋದಿಲ್ಲ. ಆದರೆ ವಾಗ್ದಾನ ಕೇಳಿ ನಡಿಬೇಕಾದ ಈ ಜನ ಗುಣಗುಟ್ಟಿದ್ರು. ಕಡೆಗೆ ದೇವರು ಹೇಳಿದ್ರು, ಇವರ ಕೋರಿಕೆ ಏನಾಗಿತ್ತು? ಮರುಭೂಮಿಯಲ್ಲಿ ನಾವು ಸಾಯಬೇಕು. ನಮ್ಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳು ಇರಲಿಲ್ವಾ? ಅಲ್ಲೇ ಎಷ್ಟೋ ಚೆನ್ನಾಗಿತ್ತು, ಇಲ್ಲಿ ಬರೇ ಮನ್ನಾ ತಿನ್ಬೇಕು. ಸೋತ್ರ.